ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪಾಪ ಅತ್ತೆ, ಇಬ್ಬರನ್ನ ಕ್ಷಮಿಸ್ಬಿಡಿ ಅಂತಾಳೆ ಪ್ರಿಯಾ. ನೀನೇನು ಇವ್ರುಗಳನ್ನು ಕ್ಷಮಿಸು ಅಂತ ಹೇಳೋದು, ಸುಮ್ಮನೆ ಇದ್ಬಿಡು ಪ್ರಿಯಾ ಅಂತಾರೆ ಗಿರಿಜಾ. ಹಾಗಲ್ಲ ಅತ್ತೆ, ನೀವು ಮೀನಾ ಅಮೂಲ್ಯ ಯಾವತ್ತೂ ಅತ್ತೆ ತರಹ ಇದ್ದವರೇ ಅಲ್ಲ. ಯಾವಾಗಲೂ ಸ್ನೇಹಿತರ ಥರ ಕಾಲು ಎಳ್ಕೊಂಡು ಎಷ್ಟು ಅನ್ಯೋನ್ಯವಾಗಿದ್ರಿ. ನಿಜವಾಗ್ಲೂ ಹೇಳ್ತಿದ್ದೀನಿ ಅತ್ತೆ, ನೀವು 3 ಜನನು ಚೆನ್ನಾಗಿರೋದನ್ನು ನೋಡಿ ಎಷ್ಟೋ ಸತಿ ನಾನು ಹೊಟ್ಟೆ ಕಿಚ್ಚುಪಟ್ಟಿದ್ದೀನಿ. ಆದರೆ ಈಗ ನೀವು ಇವ್ರ ಹತ್ರ ಮಾತಾಡದೇ ಇರೋದನ್ನು ನೋಡಿ ನನಗೆ ತುಂಬ ನೋವಾಗ್ತಿದೆ ಅತ್ತೆ. ಪ್ಲೀಸ್ ಅತ್ತೆ, ಇವರಿಬ್ಬರನ್ನ ಒಂದೇ ಒಂದು ಸರ್ತಿ ಕ್ಷಮಿಸ್ಬಿಡಿ ಅತ್ತೆ. ಅಷ್ಟಕ್ಕೂ ಅಮೂಲ್ಯ ಅಂಥ ಮಹಾತಪ್ಪು ಏನು ಮಾಡಿದ್ದಾಳೆ ಅಂತಾಳೆ ಪ್ರಿಯಾ. ಓಹೋ, ಅವಳು ಅಂಥ ತಪ್ಪು ಮಾಡಿಲ್ಲ ಅಂದಮೇಲೆ 2 ಸಲ ಹೋಗಿ ನೀನು ನಿಮ್ಮ ಮಾವನ ಹತ್ರ ಹೇಳಿದೆ ಅಲ್ಲ, ಅದನ್ನು ಯಾಕೆ ಹೇಳಿದೆ ಹಾಗಿದ್ರೆ ಅಂತಾರೆ ಗಿರಿಜಾ. ಅತ್ತೆ, ಆವಾಗ ಅಮೂಲ್ಯ ಮಾವಂಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡ್ತಿದ್ದಾಳೆ ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಇತ್ತು. ಆದರೆ ಈಗ ಅವಳ ಪರಿಸ್ಥಿತಿ ಏನು ಅನ್ನೋದು ನನಗೆ ಅರ್ಥ ಆಗಿದೆ ಅತ್ತೆ. ಗಂಡ ಕಷ್ಟದಲ್ಲಿದ್ದಾಗ ಯಾವ ಹೆಂಡ್ತಿನೂ ಅದನ್ನು ನೋಡಿಕೊಂಡು ಸುಮ್ಮನೆ ಇರಲ್ಲ ಅತ್ತೆ. ಅವಳು ಕೈಲಾಗಿ ಸಹಾಯ ಅವಳು ಮಾಡೇ ಮಾಡ್ತಾಳೆ. ಯಾಕೆ ನನ್ನ ಗಂಡನೇ ಈ ಪರಿಸ್ಥಿತಿನಲ್ಲಿ ಇದ್ದಿದ್ರೆ ನಾನೇ ಅವರಿಗೆ ಸಹಾಯ ಮಾಡ್ತಿದ್ದೆ. ಈಗ ಅಮೂಲ್ಯನೂ ಹಾಗೆ ಮಾಡ್ತಿದ್ದಾಳತ್ತೆ. ಈ ವಿಷಯ ಎದುರುಗಡೆ ಮನೆಯವರಿಗೆ ಗೊತ್ತಾಗುತ್ತೆ, ಅವ್ರು ಜಗಳ ಮಾಡ್ತಾರೆ, ಮಾವಂಗೆ ಅವಮಾನ ಆಗುತ್ತೆ ಅಂತ ಅಮೂಲ್ಯಂಗೆ ಗೊತ್ತಿರಲಿಲ್ಲ ಅಲ್ವಾ ಅತ್ತೆ. ಪ್ಲೀಸ್ ಅತ್ತೆ, ಇದನ್ನೆಲ್ಲ ಮತ್ತು ಅವರಿಬ್ಬರನ್ನ ಕ್ಷಮಿಸ್ಬಿಡಿ ಅತ್ತೆ. ಅತ್ತೆ, ನಾನು ಅಮ್ಮಗೆ ಫೋನ್ ಮಾಡಿದಾಗ ಯಾವಾಗಲೂ ಹೇಳ್ತಿರ್ತೀನಿ, ಅತ್ತೆ ಸೊಸೆ ಅಂದರೆ ನಮ್ಮನೇಲಿರೋ ಥರ ಇರಬೇಕು ಅಂತ. ಯಾಕೆ ಗೊತ್ತಾ, ಇಲ್ಲಿ ಅತ್ತೆ ಆಗಿಲ್ಲ, ಅಮ್ಮ ಆಗಿದ್ದಾರೆ, ಸೊಸೆಯಂದರು ಮಕ್ಕಳಾಗಿದ್ದಾರೆ. ಅತ್ತೆ ಮಾವ ಈ ಮನೆಗೆ ನಂದಗೋಕುಲ ಅಂತ ಸರಿಯಾಗಿ ಹೆಸರಿಟ್ಟಿದ್ದಾರೆ. ಇನ್ನು ನಂದಗೋಕುಲಕ್ಕೆ ಅಡಿಪಾಯ ಆಗಿರೋ ನೀವೇ ನಿಮ್ಮ ಸೊಸೆಯಂದ್ರ ಹತ್ರ ಮಾತ್ಬಿಟ್ರೆ ಅಡಿಪಾಯ ಅಲ್ಲಾಡಲ್ವಾ ಅತ್ತೆ. ಅತ್ತೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ನಿಮ್ಮ ಹತ್ರ ಮಾವನ ಹತ್ರ ಏನೂ ಕೇಳಿಲ್ಲ ಅತ್ತೆ. ಇದೊಂದು ಸರ್ತಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಅತ್ತೆ. ಒಂದೇ ಒಂದು ಸರ್ತಿ ಅವರಿಬ್ಬರ ಹತ್ರ ಮಾತಾಡಿ ಅತ್ತೆ ಅಂತಾಳೆ ಪ್ರಿಯಾ. ಅತ್ತೆ, ನಾವು ಹೇಳೋಕ್ಕೆ ಬಂದಿದ್ದನ್ನು ಪ್ರಿಯಾಕ್ಕನೇ ಹೇಳಿದರು. ಈಗಲಾದರೂ ನಮ್ಮಿಬ್ಬರನ್ನ ಕ್ಷಮಿಸಿ ನಮ್ಮ ಹತ್ರ ಮಾತಾಡಿ ಅತ್ತೆ ಅಂತಾಳೆ ಮೀನಾ. ಅತ್ತೆ ಪ್ಲೀಸ್ ಅತ್ತೆ, ನನಗೆ ಗೊತ್ತು ಇನ್ನೂ ಮಾವನ ಕೋಪ ಕರಗೋಕ್ಕೆ ಟೈಮ್ ಬೇಕು ಅಂತ. ಅಟ್ಲೀಸ್ಟ್ ನೀವಾದರೂ ನಮ್ಮ ಜೊತೆ ಮಾತಾಡಿ ಅತ್ತೆ. ನೀವು ನಮ್ಮ ಜೊತೆ ಮಾತಾಡಿಲ್ಲ ಅಂದರೆ ನಾವು ಯಾರ ಜೊತೆ ಮಾತಾಡೋದತ್ತೆ ಅಂತಾಳೆ ಅಮೂಲ್ಯ. ನನಗೆ ನಮ್ಮ ಮನೇಲಿ ನಾನು ಅಪರಿಚಿತಳು ಅನ್ನಿಸ್ತಿದೆ ಅತ್ತೆ. ಕೇಶವನು ಅಷ್ಟೇ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಮಾತಾಡ್ತಿಲ್ಲ. ನನಗೆ ಆ ನೋವಿಗಿಂತ ನೀವು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ಮಾತಾಡ್ತಿಲ್ವಲ್ಲ, ಏನೋ ಕಳ್ಕೊಂಡು ಹಾಗಾಗಿದೆ ಅತ್ತೆ. ಪ್ಲೀಸ್ ಅತ್ತೆ, ಕೈ ಮುಗಿದು ಕೇಳ್ಕೊತೀನಿ, ಒಂದೇ ಒಂದು ಸಲ ನಮ್ಮ ಹತ್ರ ಮಾತಾಡಿ ಅತ್ತೆ ಅಂತಾಳೆ ಮೀನಾ. ಅತ್ತೆ, ಇನ್ನೂ ಎಷ್ಟು ಕೇಳ್ಕೋಬೇಕು ಅತ್ತೆ, ನೀವಿನ್ನೂ ಯೋಚನೆ ಮಾಡ್ತಿದ್ದೀರಾ? ಪ್ಲೀಸ್ ಅತ್ತೆ, ಇವರಿಬ್ಬರನ್ನ ಒಂದೇ ಒಂದು ಸರ್ತಿ ಕ್ಷಮಿಸ್ಬಿಡಿ ಅಂತಾಳೆ ಪ್ರಿಯಾ. ಆಯಿತು, ಕ್ಷಮಿಸಿದ್ದೀನಿ, ಸಮಾಧಾನ ಆಯಿತಾ ಅಂತ ಕಣ್ಣೀರನ್ನು ಒರೆಸ್ಕೋತಾರೆ ಗಿರಿಜಾ. ಮೀನಾ ಅಮೂಲ್ಯ ಪ್ರಿಯಾ ಖುಷಿಯಿಂದ ನಗ್ತಾರೆ. ಗಿರಿಜಾ ಅಲ್ಲಿಂದ ಹೋಗ್ತಾರೆ. ಅಕ್ಕ, ಅತ್ತೆ ನಮ್ಮನ್ನು ಕ್ಷಮಿಸ್ಬಿಟ್ರು ಅಂತಾಳೆ ಅಮೂಲ್ಯ. ಹ್ಞೂ ಅಮ್ಮ ಅಂತಾಳೆ ಮೀನಾ. ಥ್ಯಾಂಕ್ಸ್ ಪ್ರಿಯಕ್ಕ ಅಂತಾಳೆ ಮೀನಾ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನಿಮ್ಮಿಂದನೇ ಅತ್ತೆ ನಮ್ಮನ್ನು ಕ್ಷಮಿಸಿದ್ದು ಅಂತಾಳೆ ಅಮೂಲ್ಯ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಮನೆ ಅಂದಮೇಲೆ ಮನಸ್ತಾಪ ಜಗಳ ಎಲ್ಲ ಇರುತ್ತೆ, ಎಲ್ಲದನ್ನು ಮರೆತು ಮುಂದಕ್ಕೆ ಹೋಗಬೇಕು ಅಷ್ಟೇ ಅಂತಾಳೆ ಪ್ರಿಯಾ. ಅಕ್ಕ 1 ನಿಮಿಷ ಇಲ್ಲಿ ಬನ್ನಿ ಅಂತ ಇಬ್ಬರು ಪ್ರಿಯಾನ ತಪ್ಕೋತಾರೆ. ಈಚೆ ರಕ್ಷಾ ರಂಗೋಲಿ ಹಾಕ್ತಾ, ಈ ಅಮೂಲ್ಯ ಮೀನಾ ಅದಕ್ಕೆ ಮಾಡಿರೋ ಎಡವಟ್ಟಿಂದ ನನಗೆ ಕೆಲಸ ಮಾಡೋ ಪಾಡು. ದಿನಾ ಬೆಳಿಗ್ಗೆ ಎದ್ದು ರಂಗೋಲಿ ಇಡಬೇಕಂತೆ, ತರಕಾರಿ ಕಟ್ ಮಾಡಬೇಕಂತೆ, ಅವ್ರು ಮಾಡೋ ಎಲ್ಲ ಕೆಲಸನೂ ನಾನೇ ಮಾಡಬೇಕಂತೆ. ಯಪ್ಪಾ ಅಂತ ಹೇಳ್ತಿರುವಾಗ ಶ್ರೀಕಂಠ ಗಾಡಿನಲ್ಲಿ ಬಂದು ರಕ್ಷಣೆ ನೋಡ್ತಾರಲ್ಲೇ ಗಿಳಿಮರಿ, ಹೇಗಾದರೂ ಮಾಡಿ ಇವಳನ್ನು ಕಿಚಾಯಿಸ್ಬೇಕಲ್ಲ ಅಂತ ಬೇಕಂತೆ ಗಾಡಿನ ಹಾರ್ನ್ ಮಾಡಿ ರಕ್ಷಾ ಮುಂದಿನಿಂದ ಬಂದು ವಲ್ಲಭನ ಸೈಕಲ್ನ ಬೀಳಿಸಿ ಈಚೆ ಬರ್ತಾನೆ ಶ್ರೀಕಂಠ. ಏಯ್ ಅಂತಾಳೆ ರಕ್ಷಾ. ಆಗ ಶ್ರೀಕಂಠ ಗಾಡಿ ನಿಲ್ಲಿಸಿ ಸ್ಮೈಲ್ ಮಾಡ್ತಾನೆ. ಏಯ್ ಯಾಕೋ ಆ ಸೈಕಲನ್ನು ಒದ್ದೆ ನೀನು ಅಂತಾಳೆ ರಕ್ಷಾ. ಸಾರಿ ಮೇಡಮ್, ಸಾರಿ, ನಿಮ್ಮ ಅಣ್ಣನ ಸೈಕಲು, ನಾನು ಯಾರದೋ ಬೀದಿಲಿ ಹೋಗೋ ಸೈಕಲ್ ಅಂದ್ಕೊಂಡು ಒದ್ಬಿಟ್ಟೆ. ಕರೆಕ್ಟು, ನನಗೆ ಇವಾಗ ಫ್ಲ್ಯಾಶ್ ಆಯಿತು. ನಿಮ್ಮಣ್ಣ ಆ ಕಿತ್ತೋಗಿರೋ ಬೈಕನ್ನು ಕಳ್ಕೊಂಡು ಇವಾಗ ಈ ಕಿತ್ತೋಗಿರೋ ಸೈಕಲ್ನಲ್ಲಿ ತಾನೇ ಓಡಾಡ್ತಿರೋದು. ಆದರೂ ನನಗೊಂದು ಡೌಟು, ನಿಮ್ಮಣ್ಣ ಡೆಲಿವರಿ ಕೆಲಸ ತಾನೇ ಮಾಡ್ತಿರೋದು. ಕಂಪ್ನಿಯವರು ಬೈಕ್ ಇಟ್ಕೊಂಡು ಅವರಿಗೆ ಮಾತ್ರ ಡೆಲಿವರಿ ಕೆಲಸ ಕೊಡ್ತಾರೆ. ನಿಮ್ಮಣ್ಣ ಸೈಕಲ್ ಇಟ್ಕೊಂಡು ಡೆಲಿವರಿ ಕೆಲಸ ಮಾಡ್ತಿದ್ದಾನೆ. ನನಗ್ಯಾಕೋ ನಿಮ್ಮಣ್ಣ ಡೆಲಿವರಿ ಕೆಲಸ ಮಾಡ್ತಿದ್ದಾನೆ ಅನಿಸೋದೇ ಇಲ್ಲಪ್ಪ. ನಿಮ್ಮಣ್ಣ ಬೀದಿಲಿ ಸೈಕಲ್ ತೊಳ್ಕೊಂಡು ಭಿಕ್ಷೆ ಬೇಡ್ತಿದ್ದಾನಾ ಅಂತಾನೆ ಶ್ರೀಕಂಠ. ಏನು ಅಂದೆ ನಮ್ಮಣ್ಣನ ಬಗ್ಗೆ ನೀನು ಅಂತ ರಕ್ಷಾ ಹೊಡೆಯೋಕೆ ಕೈ ಎತ್ತುತ್ತಾಳೆ. ರಕ್ಷಾ ಆಗ ಶ್ರೀಕಂಠ ಅವಳ ಕೈನ ಹಿಡ್ಕೋತಾನೆ.
ಬಿಡು ಕೈನ ಬಿಡು ಅಂತ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾಳೆ ರಕ್ಷಾ. ಪರವಾಗಿಲ್ಲ ಕಣೆ, ನಿನಗೂ ನಿಮ್ಮ ಅಣ್ಣನ ಅಷ್ಟೇ ದೌಲತ್ತಿದೆ, ನನ್ನ ಮೇಲೆ ಕೈ ಮಾಡೋಕ್ಕೆ ಬರ್ತೀಯಾ? ನನ್ನ ಹೆಸರು ಬರೀ ಶ್ರೀಕಂಠ ಅಲ್ಲ, ವಿಷಕಂಠ. ನಾನು ಒಂದು ಸಲ ಕಚ್ಚಿದ್ರೆ ಮೈಯೆಲ್ಲ ವಿಷ ಆಗಿಬಿಡುತ್ತೆ, ಗೊತ್ತಾಯ್ತಾ? ನೋಡ್ತೀಯೇನೆ ಅಂತ ಕೈನ ಗಟ್ಟಿಯಾಗಿ ಹಿಡ್ಕೋತಾನೆ ಶ್ರೀಕಂಠ. ನೋವು ಆಗ್ತಿದೆ, ಬಿಡೋ ನನ್ನ ಅಂತ ರಕ್ಷಾ ಕೂಗ್ತಿರ್ತಾಳೆ. ಆಗ ಅಮೂಲ್ಯ ಮನೆಯಿಂದ ಹೊರಗಡೆ ಬರ್ತಾ ಇರೋನ್ನ ನೋಡಿ, ಏಯ್ ಶ್ರೀಕಂಠ, ಏನೋ ಮಾಡ್ತಿದ್ಯಾ, ಬಿಡೋ ಕೈನ ಬಿಡೋ ಅಂತ ಕೈನ ತಪ್ಪಿಸಿ. ಏನೋ ಆಗಿದೆ ನಿನಗೆ? ಒಂದು ಹುಡುಗಿ ಹತ್ರ ಹೇಗೆ ನಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ವಾ? ಇದೇನಾ ನಿಮ್ಮ ಮನೇಲಿ ನಿನಗೆ ಹೇಳ್ಕೊಟ್ಟಿರೋದು? ನೀ ನಮ್ಮ ಅಣ್ಣ ಅನ್ನೋದಕ್ಕೂ ನಾಚಿಕೆ ಆಗುತ್ತೆ ಅಂತಾಳೆ ಅಮೂಲ್ಯ. ಸಾಕು, ಮುಚ್ಚೆ ಬಾಯಿ, ನನ್ನ ಎದುರುಗಡೆ ವಾಯ್ಸ್ ರೈಸ್ ಮಾಡೋಕ್ಕೆ ಬರಬೇಡ. ನನ್ನ ಸಾವಾಸಕ್ಕೆ ಬಂದರೆ ಏನಾಗುತ್ತೆ ಅಂತ ಇವಳಿಗೆ ಹೇಳಿಬಿಡು ಅಂತ ಶ್ರೀಕಂಠ ಗಾಡಿ ತಗೊಂಡು ಹೋಗ್ತಾನೆ. ಈಚೆ ಚಂದ್ರಕಾಂತ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಇಂದಿರಾ ಬಂದು, ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ. ಏನಿಲ್ಲ ಇಂದಿರಾ, ಆ ಹುಡುಗಿ ಮನೆಯವರು ಜ್ಯೋತಿಷಿ ಹತ್ರ ಮಾತಾಡಿ ಒಂದು ಒಳ್ಳೆಯ ಡೇಟ್ ಹೇಳ್ತೀನಿ ಅಂತ ಹೇಳಿದರು, ಆದರೆ ಇನ್ನೂ ಫೋನ್ ಮಾಡಿಲ್ಲ ಅಂತಾರೆ ಚಂದ್ರಕಾಂತ್. ಅವರು ಫೋನ್ ಮಾಡದೇ ಇದ್ದರೆ ಏನಂತೆ, ನೀವೇ ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಅಂತಾಳೆ ಇಂದಿರಾ. ಹಾಗಂತೀಯಾ ಅಂತ ಕಾಲ್ ಮಾಡ್ತಾರೆ ಚಂದ್ರಕಾಂತ್. ಸ್ಪೀಕರ್ಗೆ ಹಾಕಿ, ಬೀಗರು ಮಾತಾಡೋದನ್ನು ನಾನು ಕೇಳಿಸ್ಕೊತೀನಿ ಅಂತಾಳೆ ಇಂದಿರಾ. ಹಲೋ ಬೀಗ್ರೆ, ನಾನು ಚಂದ್ರಕಾಂತು ಅಂತಾರೆ ಚಂದ್ರಕಾಂತ್. ಹಾಂ ಹೇಳಿ ಚಂದ್ರಕಾಂತ್ ಅವರೇ ಅಂತಾರೆ ಬೀಗರು. ಜ್ಯೋತಿಷ್ಯರ ಹತ್ರ ಮಾತಾಡಿ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ, ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋದು? ಜ್ಯೋತಿಷ್ಯರ ಹತ್ರ ಮಾತಾಡಿದ್ರಾ ಅಂತಾರೆ ಚಂದ್ರಕಾಂತ್. ನೋಡಿ ಚಂದ್ರಕಾಂತ್ ಅವರೇ, ಮದುವೆ ಅನ್ನೋದು ದೊಡ್ಡ ವಿಷಯ, ಯಾವುದು ದುಡ್ಕಿ ನಿರ್ಧಾರ ಮಾಡೋದು ತಪ್ಪು ಅಂತಾರೆ ಬೀಗರು. ಯಾಕೆ, ಏನಾಯಿತು ಅಂತಾರೆ ಚಂದ್ರಕಾಂತ್. ನೋಡಿ, ನಾವು ನಿಮ್ಮ ಸಂಬಂಧದ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದೀವಿ ಅಂತಾರೆ ಬೀಗರು. ಯೋಚನೆ ಮಾಡ್ತಿದ್ದೀರಾ? ನಿಮಗೆ ನಿಮ್ಮ ಮಗಳಿಗೆ ಹುಡುಗ ಇಷ್ಟ ಆಗಿದ್ದಾನೆ, ಜ್ಯೋತಿಷಿ ಕೇಳಿ ಡೇಟ್ ಹೇಳ್ತೀನಿ ಅಂತ ಹೇಳಿದ್ರಿ, ಈಗ ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಷ್ಟಕ್ಕೂ ನಮ್ಮ ಮನೆಗೆ ಹೆಣ್ಣು ಕೊಡೋದಕ್ಕೆ ಯಾಕೆ ಯೋಚನೆ ಬಿಗ್ರೆ? ಏನು ಯೋಚನೆ ಮಾಡಬೇಡಿ, ನಮ್ಮ ಮನೇಲಿ ನಿಮ್ಮ ಮಗಳು ರಾಣಿ ಥರ ಇರ್ತಾಳೆ ಅಂತಾರೆ ಚಂದ್ರಕಾಂತ್. ಯೋಚನೆ ನಮ್ಮನೆ ಹುಡುಗಿ ಬಗ್ಗೆ ಅಲ್ಲ, ನಿಮ್ಮನೆ ಹುಡುಗಿ ಬಗ್ಗೆ. ನಿಮ್ಮ ಅಣ್ಣನ ಮಗಳು ಮದುವೆ ನಿಶ್ಚಯ ಆದರೂ ಕೂಡ ಎದುರು ಮನೆ ಹುಡುಗನ ಜೊತೆ ಓಡೋ ಹೋದ್ಲಂತೆ. ಮೊದಲೇ ನಿಮಗೂ ನಂದಕುಮಾರ್ಗೂ ಬರಲ್ಲ, ನಿಮ್ಮ ಮಗಳ ಮದುವೆಯಿಂದ ಇನ್ನೆಷ್ಟು ದ್ವೇಷ ಬೆಳ್ಕೊತಂತೆ. ನಾಳೆ ದಿವಸ ನಿಮ್ಮಿಬ್ಬರ ದ್ವೇಷದಲ್ಲಿ ನನ್ನ ಮಗಳು ಸಿಕ್ಕಾಕೊಳ್ಳೋದು ಇಷ್ಟ ಇಲ್ಲ, ಅದಕ್ಕೆ ನಿಮ್ಮ ಸಂಬಂಧನ ತಗೊಳ್ಳೋದೋ ಬೇಡವೋ ಯೋಚನೆ ಮಾಡ್ತಿದ್ದೀನಿ ಅಂತಾರೆ ಬೀಗರು. ಅಲ್ಲ ಅದು ಅಂತಾರೆ ಚಂದ್ರಕಾಂತ್. ಅಷ್ಟರಲ್ಲಿ ನಿಮಗೆ ಒಳ್ಳೆ ಸಂಬಂಧ ಬಂದರೆ ನೀವು ಮದುವೆ ಮಾಡಿ, ನಮಗೆ ಒಳ್ಳೆ ಸಂಬಂಧ ಬಂದರೆ ನಾವು ಮುಂದುವರಿತೀವಿ. ಸರಿ, ಫೋನ್ ಇಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಬೀಗರು. ಎಲ್ಲ ನಮ್ಮ ಕರ್ಮ, ಆ ಅಣ್ಣನ ಮಗಳು ಅಂತ ತಲೆ ಮೇಲೆ ಹೊರಿಸ್ಕೊಂಡು ಮೆರೆಸಿದ್ರಲ್ಲ, ಈಗ ನೋಡಿ ಅವಳಿಂದ ನಮ್ಮ ಮಗನ ಜೀವನ ಹಾಳಾಗ್ತಿದೆ, ಅಂತ ಇಂದಿರಾ ಹೋಗ್ತಾರೆ. ಈಚೆ ವೀಣಾ ಅಕ್ಕಿಗೇರ್ತಾ ಇರುವಾಗ ಫ್ರೀಯಾಗಿ ಕಾಲ್ ಬರುತ್ತೆ. ಹಲೋ ಹೇಳೇ ಮಿಜಿ, ಏನು ಮಾಡ್ತಿದ್ಯಾ? ನಿಮ್ಮ ಮನೇಲಿ ವಾರು ಎಲ್ಲಿವರೆಗೆ ಬಂತು ಅಂತಾಳೆ ವೀಣಾ. ಅಮ್ಮ, ಯುದ್ಧ ಸಾಕು ಅಂತ ಅಸಂಧಾನ ಮಾಡಿಸಿ ಶಾಂತಿ ತಂದಿದ್ದೇನಮ್ಮ ಅಂತಾಳೆ ಪ್ರಿಯಾ. ಮಗಳೇ, ಏನು ಹೇಳ್ತಿದ್ಯಾ ನೀನು? ಇದು ಕನ್ನಡದ ಪದಗಳು ತಾನೇ? ಹೌದೌದು, ಕನ್ನಡ ಪದಗಳೇ ಅಂತಾರೆ ವೀಣಾ. ಅಮ್ಮ, ಈ ಟೈಮಲ್ಲೂ ತಮಾಷೆನ ನಿನಗೆ? ಅಮ್ಮ, ನಾನು ಈಗಷ್ಟೇ ಒಂದು ಒಳ್ಳೆ ಕೆಲಸ ಮಾಡಿ ಬಂದೆ. ಅತ್ತೆ ಮೀನಾ ಮತ್ತು ಅಮೂಲ್ಯ ಹತ್ರ ಮಾತಾಡ್ತಾ ಇರಲಿಲ್ವಲ್ಲ, ನಾನು ಅತ್ತೆ ಹತ್ರ ಹೋಗಿ, ಅತ್ತೆ ಅವರಿಬ್ಬರನ್ನ ಕ್ಷಮಿಸ್ಬಿಡಿ, ನೀವು ಮೊದಲಿನ ಥರ ಇದ್ರೇ ಚಂದ ಅಂತ ಕೇಳಿದ್ನ. ಅತ್ತೆ ಅವರಿಬ್ಬರನ್ನ ಕ್ಷಮಿಸಿದ್ರು ಅಮ್ಮ ಅಂತವ್ರೆ ಮೀನಾ. ಮತ್ತು ಅಮ್ಮಗೆ ಎಷ್ಟು ಖುಷಿ ಆಯಿತು ಅಂದರೆ ಅವರಿಬ್ಬರು ನನ್ನ ಒಪ್ಕೊಂಡು ಥ್ಯಾಂಕ್ಸ್ ಹೇಳಿದರು ಅಮ್ಮ. ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಆಗ್ತಿದೆ ಅಂತಾಳೆ ಪ್ರಿಯಾ. ಆಹಾ, ಅಯ್ಯೋ ದಡ್ಡಿ, ಏನೇ ಹೇಳಲಿ ನಿನಗೆ ಅಂತಾರೆ ವೀಣಾ. ಯಾಕಮ್ಮ, ಏನಾಯಿತು ಅಂತಾಳೆ ಪ್ರಿಯಾ. ನಿನಗೇನಾದರೂ ಸ್ವಲ್ಪನಾದರೂ ಬುದ್ಧಿ ಇದೆಯೇ? ಬುದ್ಧಿ ಇದ್ದಿದ್ದರೆ ಈಗ ಆಗಿರೋ ಬಿರುಕನ್ನು ದೊಡ್ಡದು ಮಾಡಿ ಅದ್ರ ಮಧ್ಯೆ ಒಂದು ದೊಡ್ಡ ಗೋಡೆನೆ ಕಟ್ಟಿ ಅತ್ತೆ ಸೊಸೆಯಂದ್ರನ್ನ ದೂರ ಮಾಡ್ತಿದ್ದೆ, ಈಗ ಮಾಡ್ತಿದ್ದೀಯಾ ಅಂತಾರೆ ವೀಣಾ. ಅಮ್ಮನ ಅವರನ್ನು ದೂರ ಮಾಡಬೇಕಿತ್ತು, ಯಾಕಮ್ಮ ಅಂತಾಳೆ ಪ್ರಿಯಾ. ಬಿಜಿ, ನಿಮ್ಮ ಅತ್ತೆ ಮೀನಾ ಅಮೂಲ್ಯದಿಂದ ದೂರ ಆದರೆ ತಾನೇ ನಿನ್ನ ಹತ್ರ ಕ್ಲೋಸ್ ಆಗೋಕ್ಕೆ ಸಾಧ್ಯ. ನಿಮ್ಮ ಮನೇಲಿ ನಿಮ್ಮ ಮಾವ ಮಾತ್ರ ನಿಮ್ಮ ಪರ, ನಿನ್ನ ಅತ್ತೆ ಏನೇ ಇದ್ದರೂ ಆ ಮೀನಾ ಅಮೂಲ್ಯನ ಪರನೇ. ಈ ಅವಕಾಶನ ನೀನೇನಾದರೂ ಸರಿಯಾಗಿ ಬಳಸ್ಕೊಂಡಿದ್ದಿದ್ರೆ ನಿಮ್ಮ ಅತ್ತೆ ಜುಟ್ಟು ನಿನ್ನ ಕೈನಲ್ಲೇ ಬರ್ತಿತ್ತು ಅಂತಾರೆ ವೀಣಾ. ಅಮ್ಮ, ಅತ್ತೆಗೆ ಇವಾಗಲೂ ಖುಷಿಯಾಗಿದ್ದಾರಮ್ಮ. ಮೀನಾ ಅಮ್ಮಗಂತೂ ತುಂಬಾ ಖುಷಿಯಾಗಿದೆ. ಇನ್ಮೇಲೆ ಅವ್ರು 3 ಜನ ನನ್ನನ್ನು ಅವ್ರ ಜೊತೆ ಸೇರಿಸ್ಕೊತಾರೆ ಅಮ್ಮ. ನಾವೆಲ್ಲ ಇನ್ಮೇಲೆ ತುಂಬ ಚೆನ್ನಾಗಿರ್ತೀವಿ ಅಂತಾಳೆ ಪ್ರಿಯಾ. ಕರ್ಮ ಚೆನ್ನಾಗಿರುತ್ತೆ, ನನಗೆ ಗೊತ್ತಿಲ್ವೇನೆ ಏನು ಅಂತ. 2 ಜಡೆ ಯಾವತ್ತೂ ಅನ್ಯೋನ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂದರೆ 2 ಹೆಂಗಸರು ಯಾವಾಗಲೂ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ವೀಣಾ. ಅಮ್ಮ, ಜಡೆಗಳು ಒಂದಾಗಿರಲ್ಲ ಅಂತೀಯ? ಇಲ್ಲಿ ನೋಡಿದರೆ ಅತ್ತೆ, ಅಮ್ಮು, ಮೀನಾ 3 ಜಡೆಗಳು ಇಷ್ಟು ದಿನ ಒಂದಾಗೇ ಇತ್ತಲ್ವಾ ಅಂತಾಳೆ ಪ್ರಿಯಾ. ಅದನ್ನು ನಾನು ನಿನಗೆ ಹೇಳ್ತಿರೋದು. ಅವ್ರು 3 ಜನ ಬೇರೆ ಬೇರೆ ಅಲ್ಲ, ಅವರೆಲ್ಲ ಒಂದೇ ಕಣೆ. ನೋಡೇ ಮಿಜಿ, ನೀನು ಅವರಿಗೆ ಏನು ಬೇಕಿದ್ರೂ ಒಳ್ಳೇದು ಮಾಡು, ಆದರೆ ಅವ್ರು ಮಾತ್ರ ನಿನ್ನನ್ನು
ಗಳಿಂದ ದೂರ ಇಡ್ತಾರೆ ಕಣೆ. ನಿನಗೆ ನನ್ನ ಮಾತು ಎಲ್ಲಿ ಹೇಳಿದರೆ ಚೂರು ಅರ್ಥ ಆಗಲ್ಲ. ಶಂಕದಿಂದ ಬಂದ್ರೇ ತೀರ್ಥ ಎಲ್ಲ ಆಗಲಿ, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಅಮ್ಮ ಅಮ್ಮ ಅಂತ ನನ್ನ ಹುಡ್ಕೊಂಡು ಬರ್ತೀಯ ಸರಿನಾ ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಅಮ್ಮ ಹೇಳಿದ ನಿಜನಾ? ಇಲ್ಲ ಇಲ್ಲ, ಅತ್ತೆ, ಅಮ್ಮು, ಮೀನಾ ಅವ್ರು 3 ಜನ ನನ್ನನ್ನು ಅವ್ರ ಗುಂಪಿಗೆ ಸೇರ್ಕೋತಾರೆ. ನಾವೆಲ್ಲ ಚೆನ್ನಾಗಿರ್ತೀವಿ ಅಂತಾಳೆ ಪ್ರಿಯಾ. ಈಚೆ ಗಿರಿಜಾ ಅಡುಗೆ ಮಾಡ್ತಿರುವಾಗ ಅಮೂಲ್ಯ, ಮೀನಾ ಹಿಂದಿನಿಂದ ಅವರನ್ನು ತಪ್ಕೋತಾರೆ. ಏಯ್ ಬಿಡ್ರೆ, ನನ್ನ ಬಿಡ್ರೆ ಅಂತಾರೆ ಗಿರಿಜಾ. ಯಾಕತ್ತೆ ಬಿಡಬೇಕು? ನಾವಿಬ್ಬರು ನಿಮ್ಮನ್ನು ಒಪ್ಕೊಳ್ಳೋ ಹಾಗಿಲ್ವಾ? ನೀವೇ ತಾನೇ ಹೇಳಿರೋದು ನಮ್ಮನ್ನು ಕ್ಷಮಿಸಿದ್ದೀನಿ ಅಂತಾಳೆ ಮೀನಾ. ನಾನೇನು ನಿಮ್ಮನ್ನ ಮನಸಾರೆ ಕ್ಷಮಿಸಿಲ್ಲ, ಇಬ್ಬರು ನನ್ನ ಅಷ್ಟು ಕಾಡಿದ್ರಲ್ಲ ಅದಕ್ಕೆ ಕ್ಷಮಿಸಿದ್ದು ಅಂತಾರೆ ಗಿರಿಜಾ. ಅತ್ತೆ, ನೀವು ನಮ್ಮನ್ನು ಕ್ಷಮಿಸಿಲ್ಲ ಅಂದರೆ ಅಕ್ಕ ನೀವು ಯಾವುದೋ ಹಾಸ್ಟೆಲ್ ಅಂದ್ರಲ್ಲ, ಹೋಗೋಣವಾ ಅಂತ ಜಾಗಿಂಗ್ ಥರ ಮಾಡ್ತಾ, ಆಮೇಲೆ ಅತ್ತೆ ನೀವು ಕರೆದ್ರೂ ಬರಲ್ಲ ಹತ್ರೂ ಬರಲ್ಲ ಅಂತ ಅತ್ತೆ ನಮ್ಮನ್ನು ತಡಿತಾನೆ ಇಲ್ವಲ್ಲ ಅಂತ ತಿರುಗಿ ನೋಡಿದರೆ ಅವರ ಕೆಲಸನೇ ಮಾಡ್ತಿರ್ತಾರೆ. ಅತ್ತೆ, ನಿಮಗೆ ನಿಮ್ಮ ಸೊಸೆಂದ್ರ ಮೇಲೆ ಪ್ರೀತಿ ಇಲ್ವಾ ಅತ್ತೆ ಅಂತಾಳೆ ಅಮೂಲ್ಯ. ಏನತ್ತೆ ನೀವು ಸೊಸೆಂದ್ರು ಮನೆ ಬಿಟ್ಟು ಹೋಗ್ತೀನಿ ಅಂದರು ಸ್ವಲ್ಪನೂ ತಲೆ ಕೆಡ್ಸ್ಕೊತಿಲ್ವಲ್ಲ, ಜವಾಬ್ದಾರಿ ಇಲ್ವಾ ನಿಮಗೆ ಅಂತಾಳೆ ಮೀನಾ. ಆಗ ಗಿರಿಜಾ ಅಳ್ತಾರೆ. ಅತ್ತೆ ಹೀಗೆ ಯಾಕತ್ತೆ ಅಳ್ತಿದ್ದೀರಾ ಅಂತಾಳೆ ಮೀನಾ. ಅತ್ತೆ ಪ್ಲೀಸ್ ಅಳ್ಬೇಡಿ ಅತ್ತೆ ಅಂತಾಳೆ ಅಮೂಲ್ಯ. ನೀವಿಬ್ಬರು ನನ್ನ ಹತ್ರ ಮಾತಾಡಬೇಡಿ, ಹೋಗ್ರೆ ಹಿಂದೆ ಹೋಗ್ರೆ. ಏನ್ರೆ ನಿಮ್ಮಿಬ್ಬರು ನನ್ನನ್ನು ಇಷ್ಟು ಪ್ರೀತಿ ಮಾಡಿದರೆ ನನಗೆ ಅಳು ಬರದೇ ಇರುತ್ತಾ? ಅಲ್ಲ ಕಣ್ರೆ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇರೋರು ನೀವು ನನ್ನಿಂದ ಯಾಕ್ರಿ ವಿಷಯ ಮುಚ್ಚಿಟ್ರಿ? ನಮ್ಮ ಯಜಮಾನರು ನಿಮ್ಮನ್ನು ಚೂರು ಬೈದರು, ನಾನು ಹೋಗಿ ಅವ್ರ ಹತ್ರ ನನ್ನ ಸೊಸೆಂದ್ರು ಅಪರಂಜಿಗಳು ಹಾಗೆ ಹೀಗೆ ಅಂತ ನಿಮ್ಮ ಪರ ಮಾತಾಡ್ತಿದ್ದೆ. ಅಂಥದ್ರಲ್ಲಿ ಈ ವಿಚಾರದಲ್ಲಿ ನಿಮ್ಮ ಪರ ತಗೊಳ್ಳದೇ ಇರೋ ಹಾಗೆ ಮಾಡಿಬಿಟ್ರಲ್ಲೇ, ಯಾಕ್ರೆ ಹೀಗೆ ಮಾಡಿದ್ರಿ ಅಂತಾರೆ ಗಿರಿಜಾ. ಸಾರಿ ಅತ್ತೆ, ಇನ್ಮೇಲೆ ಈ ಥರ ನಾವು ಯಾವತ್ತೂ ಮಾಡಲ್ಲ ಅತ್ತೆ ಅಂತಾಳೆ ಅಮೂಲ್ಯ. ಅತ್ತೆ, ಅಮ್ಮು ಮತ್ತು ವಲ್ಲಭ ಮಾಧವ ಪ್ರಿಯ ಅಕ್ಕಂತರ ದೊಡ್ಡವ್ರು ನೋಡಿ ಮದುವೆ ಮಾಡಿದ್ದಲ್ಲ, ನನ್ನ ಕೇಶವಂತರ ಪ್ರೀತಿ ಮಾಡಿ ಮದುವೆ ಆದವರು ಅಲ್ಲ. ಹೀಗಿರುವಾಗ ಈಗಷ್ಟೇ ಶುರುವಾಗಿರೋ ಸಂಬಂಧಕ್ಕೆ ವಲ್ಲಭ ಇವಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾನೆ. ಅದನ್ನು ನೋಡಿಕೊಂಡು ಇವಳಾದರೂ ಹೇಗೆ ಸುಮ್ಮನಿರೋಕ್ಕೆ ಸಾಧ್ಯತೆ? ತುಂಬ ಗಿಲ್ಟ್ ಮಾಡ್ಕೋತಿದ್ಲು. ಅದಕ್ಕೆ ವಲ್ಲಭಂಗೆ ಏನಾದರೂ ಸಹಾಯ ಮಾಡ್ಬೋದು ಅಂತ ಮತ್ತೆ ಟ್ಯೂಷನ್ ಮಾಡೋಕ್ಕೆ ಶುರು ಮಾಡಿದ್ಲು ಅಂತಾಳೆ ಮೀನಾ. ನಿನ್ನ ಉದ್ದೇಶ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಕಣೆ ಅಮ್ಮು, ಆದರೆ ಅವತ್ತು ನನ್ನ ಗಂಡಂಗಾದ ಅವಮಾನದ ಮುಂದೆ ಯಾವ ವಿಷಯನೂ ತಲೆಗೆ ಬರಲಿಲ್ಲ ಕಣೆ ಅಂತಾರೆ ಗಿರಿಜಾ. ಅತ್ತೆ ನಾನಾದರೂ ಸ್ಟ್ರಾಂಗು, ಆದರೆ ನೀವು ಮಾತಾಡ್ತಿಲ್ಲ ಅಂತ ಅಮ್ಮು ಎಷ್ಟು ಅಳ್ತಿದ್ಲು ಗೊತ್ತಾ? ನಿನ್ನೆ ರಾತ್ರಿ ಎಲ್ಲಾದರೂ ಹೊರಟೋಗ್ತೀನಿ ಅಂತಿದ್ಲು. ಆ ಸಿದ್ದುನ ಲವ್ ಮಾಡಿದಾಗಿಂದ ಬ್ಯಾಡ್ ಟೈಮ್ ಶುರುವಾಗಿದೆ, ನನ್ನಿಂದ ಯಾರಿಗೂ ಖುಷಿ ಇಲ್ಲ, ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಗೋಳಾಡ್ತಿದ್ಲು ಅತ್ತೆ ಅಂತಾಳೆ ಮೀನಾ. ಅಮ್ಮು ನೀನು ಹಾಗೆಲ್ಲ ಯೋಚನೆ ಮಾಡಬೇಡಕ್ಕಂತ, ಏನೋ ಆಗಿದ್ದಾಗೋಯ್ತು, ಹೋಗಲಿ ಬಿಡು. ನನಗೆ ಹೇಗೆ ನಿನ್ನ ಮೇಲಿರೋ ಸಿಟ್ಟು ಕಡಿಮೆ ಆಯ್ತಲ್ಲ, ಹಾಗೆ ಅವರಿಗೂ ಒಂದಲ್ಲ ಒಂದಿನ ನಿನ್ನ ಮೇಲಿರೋ ಸಿಟ್ಟು ಕಡಿಮೆ ಆಗುತ್ತೆ. ಇಲ್ಲಿ ನೋಡು, ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದು ನಾನು ಹೇಳ್ತಿದ್ದೀನಿ. ಆ ಸಿದ್ದು ನಿನ್ನ ಜೀವನದಿಂದ ಹೋದಾಗಿಂದ ಎಲ್ಲನೂ ಒಳ್ಳೆಯದಾಗಿದೆ ಕಣೆ, ಇನ್ನೂ ಜಾಸ್ತಿನೇ ಒಳ್ಳೆಯದಾಗತ್ತೆ ನೋಡ್ತಿರು. ಈ ಮನೆ ನಿಂದು ಕಣೆ, ಈ ಮನೆನ ಬಿಟ್ಟು ಹೋಗೋ ಯೋಚನೆ ನೀನು ಯಾವತ್ತು ಅನ್ನುವಾಗ ಪ್ರಿಯನ ನೋಡಿ ಗಿರಿಜಾ ಗಾಬರಿಯಿಂದ ಸುಮ್ಮನಾಗ್ತಾರೆ. ಎಲ್ಲರೂ ಪ್ರಿಯನ್ನ ನೋಡ್ತಾರೆ. ಏನತ್ತೆ ನೀವು 3 ಜನ ಏನೋ ಮಾತಾಡ್ತಿದ್ರಿ, ನಾನು ಬಂದಿದ್ದ ತಕ್ಷಣ ನಿಲ್ಲಿಸ್ಬಿಟ್ರಿ ಅಂತಾಳೆ ಪ್ರಿಯಾ. ಏನಿಲ್ಲ ಪ್ರಿಯಾ, ಇವರಿಬ್ಬರು ಮತ್ತೆ ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಿದ್ರು, ಆಗಿದ್ದಾಗೋಯ್ತು, ಇನ್ನೊಂದು ಸಲ ಈ ಥರ ತಪ್ಪು ಮಾಡಬೇಡ ಅಂತ ಅವ್ರ ಹತ್ರ ಹೇಳ್ತಿದ್ದೆ ಅಷ್ಟೇ. ಬಾ ಅಂತಾರೆ ಗಿರಿಜಾ. ಹೌದಾ ಅತ್ತೆ ಅಂತಾಳೆ ಪ್ರಿಯಾ. ಇನ್ನೂ ಯಾಕೆ ಅಲ್ಲೇ ನಿಂತಿದ್ಯಾ, ಬಾರೆ ಇಲ್ಲಿ ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ಟೆರೇಸ್ ಮೇಲೆ ಬಟ್ಟೆ ಒಣ ಹಾಕಿದ್ದೀನಿ, ತಗೊಂಡು ಬರ್ತೀನಿ ಅಂತಾಳೆ ಪ್ರಿಯಾ. ಸರಿ ಅಮ್ಮ ಅಂತಾರೆ ಗಿರಿಜಾ. ಸದ್ಯ ಪ್ರಿಯಾ ಅಕ್ಕ ನಾವು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ, ಇಲ್ಲಾಂದಿದ್ರೆ ಬೇರೆ ರಿಯಾಕ್ಷನ್ನೇ ಬರ್ತಿತ್ತು ಅಂತಾಳೆ ಮೀನಾ. ಆದರೂ ಪಾಪ ಪ್ರಿಯಾ, ನೀವಿಬ್ಬರು ನನ್ನ ಜೊತೆ ಮಾತಾಡಲಿ, ನಾವೆಲ್ಲ ಮೊದಲಿನ ಥರ ಇರಬೇಕು ಅಂತ ನನ್ನ ಹತ್ರ ಎಷ್ಟು ಕೇಳ್ಕೊಂಡ್ಲು ಗೊತ್ತಾ? ಅಷ್ಟೇ ಅಲ್ಲ, ಬೆಳಿಗ್ಗೆ ನಿಮ್ಮ ಮಾವ ಅಮ್ಮನ ಬೈದಾಗಲೂ ಪ್ರಿಯಾ ಹೋಗಿ ಅಮ್ಮು ಪರನೇ ಮಾತಾಡಿದ್ಲು ಗೊತ್ತಾ ಅಂತಾರೆ ಗಿರಿಜಾ. ಈಚೆ ಪ್ರಿಯಾ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡಿಕೊಂಡು ಸಿಟ್ಟಿಂದ, ಅಮ್ಮ ಹೇಳಿದ್ದು ನಿಜನೇ ಆಯಿತು, ನಾನೇನು ಅತ್ತೆ, ಮೀನಾ, ಅಮ್ಮು ಇನ್ನೂ 3 ಜನ ಒಂದಾಗಲಿ ಚೆನ್ನಾಗಿರಲಿ ಅಂತ ಇಷ್ಟೆಲ್ಲ ಮಾಡಿದೆ, ಆದರೆ ಇವರು ನನ್ನನ್ನೇ ಗುಂಪಿಂದ ದೂರ ಇಟ್ಬಿಟ್ರು. ಇವರಿಗೆ ನಾನು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ, ನನ್ನಲ್ಲಿರೋ ಒಳ್ಳೆತನದ ಬಗ್ಗೆ ಖುಷಿನೇ ಇಲ್ಲ. ಅವ್ರ ಕೆಲಸ ಆಯ್ತಲ್ಲ, ಅವರಿಗೆ ಅಷ್ಟೇ ಮುಖ್ಯ. ಮೊದಲು ಇದನ್ನು ಅಮ್ಮಂಗೆ ಹೇಳಬೇಕು ಅಂತ ಫೋನ್ ತಗೊಂಡು, ಬೇಡ ಅಮ್ಮಂಗೆ ಹೇಳಿದರೆ ಬಾಯಿಗೆ ಬಂದಾಗೆ ಬೈತಾರೆ, ಇವಾಗ ನಾನೇನು ಮಾಡೋದು, ಇದನ್ನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಪ್ರಿಯಾ ಹೇಳ್ತಾಳೆ. ಈಚೆ ಅಂಗಡಿಯಲ್ಲಿ ಮೀನಾ ಬರ್ತಾಳೆ. ಹನುಮಂತಣ್ಣ ಏನು ಬೇಕು ಕೇಳಿ ಅಂತಾರೆ ನಂದನ್. ನಾನು ನಿಮ್ಮ ಹತ್ರ ಮಾತಾಡಬೇಕು ಮಾವ ಅಂತಾಳೆ ಮೀನಾ. ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಹನುಮಂತಣ್ಣ ಅಂತಾರೆ ನಂದನ್. ನಾನು ಕೇಶವ ಮದುವೆ ಆಗಿ ಬಂದಾಗ ನಮ್ಮ ಮೇಲೆ ಸಿಟ್ಟಿತ್ತು, ಎಲ್ಲಾದರೂ ಹೊರಗೋಗಿ ಬದುಕೊಳ್ಳಿ ಅಂತ ಹೇಳ್ಬೋದಾಗಿತ್ತು, ಆದರೂ ಯಾಕೆ ಮನೆಯೊಳಗೆ ಸೇರಿಸ್ಕೊಂಡ್ರಿ? ನಮ್ಮ ಅಪ್ಪ ಅಮ್ಮ
ಅವ್ರ ಪಾಲಿಗೆ ನಾನು ಸತ್ತೋದೆ ಅಂತ ಹೇಳೋದ್ರು. ಇದುವರೆಗೂ ಅವರು ನನ್ನ ಮನೆಗೆ ಸೇರಿಸಿಲ್ಲ. ಆದರೆ ಈಗ ನೀವು ನಮ್ಮ ಜೊತೆ ಮಾತಾಡ್ತಿಲ್ಲ, ನನ್ನ ಮುಖ ನೋಡ್ತಿಲ್ಲ. ಈ ಥರ ಇದ್ದರೆ ನನಗೆ ಯಾರು ದಿಕ್ಕು ಮಾವ ಅಂತಾಳೆ ಮೀನಾ. ಹನುಮಂತಣ್ಣ ಮಾತಾಡೋದು ಮುಗ್ದಿದ್ರೆ ಹೋಗೋ ಕೇಳಿ ಅಂತಾರೆ ನಂದನ್. ಮಾವ, ನೀವು ಮೊದಲಿನ ಥರ ಮಾತಾಡೋವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ. ದಯವಿಟ್ಟು ನನ್ನ ಜೊತೆ ಮಾತಾಡಿ ಮಾವ, ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಅಂತಾಳೆ ಪ್ರಿಯಾ. ಅಳ್ತಾಳೆ ಮೀನಾ. ಮಾತಾಡೋಕ್ಕೆ ಆಗಲ್ಲ ನನಗೆ ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.